ಹಾಯ್ ಎಲ್ಲರಿಗೂ ನಮಸ್ಕಾರ. ಮೊನ್ನೆ ನಾವು ಒಂದು ತಿಂಗಳು ಹಾಲಿಡೇಗೆ ಹೋಗಿ ಬರೋಷ್ಟೊತ್ತಿಗೆ ಗುಬ್ಬಿಗಳೆಲ್ಲ ನಮ್ಮ ತುಳಸಿ ಗಿಡ ತಿಂದು ಖಾಲಿ ಮಾಡಿಬಿಟ್ಟಿದ್ದೀರಿ. ಹಾಗಾಗಿ ನಾನು ನಿನ್ನೆ ಒಂದು ತುಳಸಿ ಗಿಡ ತಂದನಿ ತುಳಸಿ ಕಟ್ಟಿಯಾಗಿ ಹಚ್ಚಾಕ. ಈ ತುಳಸಿ ಕಟ್ಟಿ ಒಳಗೆ ಗಿಡ ಹಚ್ಕೊಂತ ನನಗೆ ಏನೇನು ಗೊತ್ತದಾವಲ್ಲ ತುಳಸಿ ಮಹತ್ವ ನಿಮಗೆ ಹೇಳ್ತೀನಿ ಬರ್ರಿ. ಹಂಗಂದ್ರೆ ಏನೇನು ಅಂತ ನೋಡೋಣ. ಮೊದಲಿಗೆ ಶ್ರೀಕೃಷ್ಣಗೆ ತುಳಸಿ ಇಷ್ಟ ಎಲ್ಲರಿಗೂ ಗೊತ್ತೈತಿ. ಶ್ರೀಕೃಷ್ಣಗೆ ನೈವೇದ್ಯ ಮಾಡುವಾಗ ಒಂದರೆ ತುಳಸಿ ದಳ ಇಟ್ಟ ನೈವೇದ್ಯ ಮಾಡ್ಬೇಕು. ನೀವು ಇರಲಿಲ್ಲ ಅಂತಂದ್ರೆ ಅದು ದೇವ್ರಿಗೆ ರೀಚ್ ಆಗೋದಿಲ್ಲ, ದೇವ್ರಿಗೆ ಮುಟ್ಟೋದಿಲ್ಲ ಆ ಥರ. ಆಮೇಲೆ ಆದಷ್ಟು ತುಳಸಿ ಗಿಡನ ಮನೆ ಮುಂದೆ ಇಡ್ರಿ, ಯಾಕಂತಂದ್ರೆ ಅದು ನೆಗೆಟಿವಿಟಿ ಅಟ್ರಾಕ್ಟ್ ಮಾಡ್ತೈತಿ, ನಮ್ಮ ಮನೆಗೆ ಪಾಸಿಟಿವಿಟಿ ಸ್ಪ್ರೆಡ್ ಮಾಡ್ತೈತಿ. ತುಳಸಿ ಗಿಡ ತುಳಸಿ ದಳ ನೀವೇನಾರ ಹರಿಯುವಾಗ ದಯಮಾಡಿ ಅದನ್ನು ಕೇಳ್ರಿ. ಹಿಂಗೆ ನನಗೆ ಅವಶ್ಯಕತೆ ಐತಿ ತಾಯಿನಿಂದ, ನಾನು ನಿನ್ನ ದಳ ಹರ್ಕೊಳತ್ತೇನೆ ಅಂತಂದು ಕೇಳಿ ತುಳಸಿ ಹಡೀರಿ. ಹೆಂಗೆ ಬೇಕು ಹಂಗೆ ಹರ್ಯಾಕೆ ಹೋಗ್ಬೇಡ್ರಿ. ಆಮೇಲೆ ಅಪ್ಪಿತಪ್ಪಿನೂ ತುಳಸಿ ಗಿಡ ಏನಾರ ಕಾಲಿಗೆ ಹತ್ತಿತ್ತು ನೋಡ್ಲಾರ್ದ ತಿಳಿಲಾರ್ದ ಏನಾರ ಒದ್ರಿ ಅಂತಂದ್ರೆ ದಯಮಾಡಿ ಅದನ್ನು ನಮಸ್ಕಾರ ಮಾಡಿ ನಮ್ಮ ಮುಂದೆ ಹೋಗ್ರಿ. ಹಂಗೆ ಏನೋ ಐತಿ ಗಿಡ ಅಂತ ಅನ್ಕೊಂಡು ಮಾಡಕ್ಕೆ ಹೋಗ್ಬೇಡ್ರಿ. ಬೆಳಗ್ಗೆ ಎದ್ದ ತಕ್ಷಣ ತುಳಸಿ ಗಿಡ ನೋಡಿ ತುಳಸಿಗೆ ಒಂದು ಕೈ ಮುಗಿದು ನಿಮ್ಮ ದಿನ ಚಲೋ ಮಾಡಿರಿ. ಹೆಂಗಿರ್ತೈತೆ ನೋಡ್ರಿ. ಮತ್ತು ಎಲ್ಲರೇ ಹೊರಗೆ ಹೋಗ್ಬೇಕಾದ್ರೂ ಖಾಯಂ ತುಳಸಿಗೆ ನಮಸ್ಕಾರ ಮಾಡಿ ಹೋಗ್ರಿ. ನೀವು ಅಂದ್ಕೊಂಡು ಕೆಲಸ ಎಲ್ಲ ಸಕ್ಸಸ್ ಆಗ್ತೈತಿ. ಇದು ನಮಗೆ ಫ್ರೆಶ್ ಗಾಳಿ ಕೊಡೋದಲ್ದ ನಮಗೆ ನಮ್ಮ ಮನೆಗೆ ಎಲ್ಲ ಬ್ಲೆಸ್ಸಿಂಗ್ಸನ್ನು ಕೊಡ್ತೈತಿ. ತುಳಸಿ ಗಿಡ ತುಳಸಿ ಕಟ್ಟಿ ಯಾವಾಗಲೂ ಶುದ್ಧವಾಗಿ ಸ್ವಚ್ಛವಾಗಿಡ್ರಿ. ಅದು ಎಷ್ಟು ಚಂದ ಬೆಳಿತೈತಲ್ಲ ನಿಮ್ಮ ಮನೆ ಹಂಗೆ ಬೆಳಿತೈತಿ. ಅದು ಯಾವುದೋ ಒಂದು ಗಿಡ ಅನ್ನೋರಂಗೆ ಟ್ರೀಟ್ ಮಾಡಬೇಡ್ರಿ. ನೀವು ದೇವ್ರ ಮನೇನ ಹೆಂಗೆ ಇಟ್ಟಿರ್ತೀರ ತುಳಸಿ ಕಟ್ಟಿ ತುಳಸಿ ಗಿಡನೂ ಅಷ್ಟು ಚಂದ ನೋಡ್ಕೊರಿ. ಅದನ್ನು ಅಷ್ಟು ಚಂದ ಇಟ್ಕೊಂಡು ನೋಡ್ರಿ ನಿಮ್ಮ ಮನೆ ಹೆಂಗೆ ಸಮೃದ್ಧಿಯಾಗಿ ಬೆಳಿತೈತಿ ಅಂತಂದು. ತುಳಸಿ ಗಿಡ ಒಣಗಬಾರ್ದು ಹಾಳಾಗಬಾರ್ದು ಅಂದ್ರೆ ಅರ್ಶಿನ ನೀರು ಹಾಕಿರಿ. ಇನ್ ಕೇಸ್ ಏನಾರ ಹುಳ ಹತ್ತಿತ್ತು ಅಂತಂದ್ರೆ ಸಾಬೂನು ಪುಡಿ ನೀರಲ್ಲೇ ಒಂದು ಸ್ವಲ್ಪ ತೊಳೆದ ಸ್ಪ್ರೇ ಮಾಡಿರಿ. ಆಮೇಲೆ ಹುಳ ಹತ್ತಿದ್ದೆಲ್ಲ ಹೊಕ್ಕೈತಿ. ಈಗ ನಾವು ಹೆಣ್ಮಕ್ಳೆಲ್ಲ ಅರ್ಶಿನ ಕುಂಕುಮಕ್ಕೆ ಮುತ್ತೈದೆ ತನಕ್ಕೆಲ್ಲ ಹೆಣ್ಮಕ್ಳನ್ನ ಕರೆದ ಬ್ಲೌಸ್ ಪೀಸ್ ಕೊಡ್ತೀವಿ. ಅದನ್ನು ಯಾರೂ ಹೊಲಿಸ್ಕೊಳ್ಳೋದು ಅಷ್ಟರೊಳಗೆ ಇರ್ತೈತಿ. ಅದ್ರ ಬದಲು ನಾವು ಈ ತುಳಸಿ ಗಿಡ ಕೊಟ್ರೆ ನಮ್ಮ ಮನೆಯೊಳಗೆ ಪಾಸಿಟಿವಿಟಿ ಸ್ಪ್ರೆಡ್ ಆದಂಗೆ ಅವ್ರ ಮನೆಯೊಳಗೂ ಆಗಲಿ ಅಂತಂದು ಕೊಟ್ರಿ ಅಂದ್ರೆ ನೀವು ಕೊಟ್ಟಿದ್ದ ಕಾರಣಕ್ಕರೆ ಅವ್ರ ಮನೆಯೊಳಗೆ ಇರಲಿಲ್ಲ ಅಂದ್ರೆ ಅದನ್ನು ಹಚ್ಚಿ ಬೆಳೆಸ್ತಾರೆ. ಸೊ ನಿಮ್ಮಿಂದ ಇನ್ನೊಬ್ಬರ ಮನೆ ಪಾಸಿಟಿವಿಟಿನೂ ಹೆಚ್ಚಾಗ್ತೈತಿ, ಅವ್ರಿಗೂ ಒಂದು ಖುಷಿ ಇರ್ತೈತಿ. ಸೊ ಅದಕ್ಕಿಂತ ದೊಡ್ಡದು ಏನೈತ್ರಿ. ಸೊ ಇದು ನನಗೆ ತಿಳಿದಿರೋ ತುಳಸಿ ಮಹತ್ವ ನಾ ಪಾಲಿಸೋದು. ನಮ್ಮ ಮಮ್ಮಿ ನನಗೆ ಹೇಳಿಕೊಟ್ಟಿದ್ದು. ನಿಮಗೆ ನನಗೆ ಗೊತ್ತಿರಲಾರ್ದು ಏನಾರ ಗೊತ್ತಿತ್ತಂದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನಾನು ತಿಳ್ಕೊತೀನಿ, ಗೊತ್ತಿರಲಾರ್ದ ಅಳವಡಿಸ್ಕೊತೀನಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣಂತ. ನಮಸ್ಕಾರ.